ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಕ್ರಿಸಮ್ ಸ್ಯಾರೀಸ್ ವೀವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸಲ್ಲಿ ಸೀರೆ ನಿಜವಾಗ್ಲೂ ಪ್ರೊವೈಡ್ ಮಾಡ್ತೀವಿ. ಸುಳ್ಳು ಹೇಳ್ಕೊಂಡು ಯಾವುದೋ ಸೀರೆ ವ್ಯಾಪಾರ ಮಾಡ್ಕೊಬೇಕು, ಕಾಸು ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ಅಂತೂ ಬರಲಿಲ್ಲ. ನಾವು ನಿಜವಾಗ್ಲೂ ಹುಟ್ಟಿರೋದೇ ಸ್ಯಾರಿ ವೀವಿಂಗ್ ಕಮ್ಯುನಿಟಿಯಲ್ಲಿ. ಬೈ ಬರ್ತ್ ಕನ್ನಡ ಮಾತಾಡ್ಕೊಂಡು ಬರ್ತಾಯಿದ್ದೀನಿ. ಮನೇಲಿ ಕನ್ನಡ ನೇಕಾರ ಕಮ್ಯುನಿಟಿಯಲ್ಲಿ ಹುಟ್ಟಿ ಎಜುಕೇಟೆಡ್ ಆಗಿ 1 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಿಜವಾಗ್ಲೂ ನಂಬಲ್ಲ. 1 ವರ್ಷ ನಾನು ಎಲ್ಲ ಫ್ಯಾಕ್ಟ್ರೀಸ್ ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿದೆ ಒಂದೊಂದು ಕಡೆ ಹೋದರೆ ಆ ಊರುಗಳಿಗೆ 2-3 ತಿಂಗಳು ಇರ್ತಾಯಿದ್ದೆ. ಬಲ್ಕ್ ಕ್ಲಸ್ಟರ್ಸ್ ಇದೆ ಇಡೀ ಇಂಡಿಯಾದಲ್ಲಿ. ಆ ಥರ ಊರುಗಳಿಗೆ ಹೋಗಿ ನಿಮಗೆ ನಾನು 1 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ರಿಸರ್ಚ್ ಮೇಲೆ. ನೀವು ನಂಬಲ್ಲ, ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ಸುಳ್ಳು ಹೇಳ್ಕೊಂಡು ನಾನು ವ್ಯಾಪಾರ ಮಾಡಬೇಕು ಅದೆಲ್ಲ ಇಲ್ಲ. ನಾನು ಒಂದು ನಂಬಿಕೆಯಿಂದ ನಮ್ಮ ಕುಲವೃತ್ತಿನ ಕೈ ಹಿಡ್ಕೊಂಡು ನಮ್ಮ ತಟ್ಟೆಗೆ ಅನ್ನ ಬಂದರೆ ಸಾಕು, ಬೇರೆ ಜಾಸ್ತಿ ಕಾಸು ನಾನು ಆಸೆ ಪಡೋ ವ್ಯಕ್ತಿನೂ ಅಲ್ಲ. ಫ್ಯಾಕ್ಟ್ರಿ ರೇಟ್ಸಲ್ಲಿ ನಿಜವಾಗ್ಲೂ ಕೊಡ್ತಾಯಿದ್ದೀವಿ. ಇದು 950 ರೂಪಾಯಿ ಅಷ್ಟೇ ಈ ಸೀರೆ. ಪ್ಲಸ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. DTDC ಕೊರಿಯರಲ್ಲಿ ಕಳಿಸ್ತೀವಿ ನಿಮಗೆ, ಬ್ರ್ಯಾಂಡೆಡ್ ಕೊರಿಯರಲ್ಲಿ. ಕೆಲವರು ಫ್ರೀ ಶಿಪ್ಪಿಂಗ್ ಅಂತಾರೆ ಬೇರೆಯವರು ಸೀರೆ ಮಾರೋರೆಲ್ಲ. ಫ್ರೀ ಹೆಂಗೆ ಕೊಡೋಕ್ಕೆ ಸಾಧ್ಯ? ಅದು ಕೊರಿಯರ್ಗೆ ಚಾರ್ಜಸ್ ಬೇಡವಾ? ಫ್ರೀ ಹೆಂಗೆ ಕೊಡ್ತಾರೆ ನನಗೆ ಅರ್ಥ ಆಗೋಲ್ಲ. ಏನು ಅದೇನು ಗಾಳಿಯಲ್ಲಿ ಬಂದುಬಿಡತ್ತಾ ಪಕ್ಷಿ ಥರ ನಿಮ್ಮ ಮನೆಗೆ ಸೀರೆ? ಇಲ್ಲ, ಕೊಡಬೇಕಲ್ಲ, ಕೊರಿಯರ್ ಚಾರ್ಜಸ್ ಕೊಡಲೇಬೇಕು. ಅವ್ರು ಏನು ಮಾಡ್ತಾರೆ ಅಂದರೆ ಸ್ಯಾರಿಯಲ್ಲೇ ತೊಗೊಂಡ್ಬಿಡ್ತಾರೆ ನಿಮಗೆ. ಸ್ಯಾರಿ ಅವರು 1500 ಅಂತಾರೆ, ಅದರಲ್ಲೇ ನಿಮಗೆ 100 ರೂಪಾಯಿ ಮೈನಸ್ಸು, 1400 ರೂಪಾಯಿ ಸೀರೆ. ಅದೇ ಸೀರೆ ಇಲ್ಲಿ ನಿಮಗೆ ಕ್ರಿಸಮ್ ಸ್ಯಾರೀಸ್ 950. ಬೇರೆಯವರು 1500 ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಈ ಸೀರೆ ಎಲ್ಲ ಅಂಗಡಿಗಳಲ್ಲಿ 2000 ರೂಪಾಯಿ ಮಾರ್ತಾರೆ. 1 ಗ್ರಾಮ್ ಟಿಶ್ಯೂ ಸ್ಯಾರಿ ಅಂತೂ ಅಲ್ವೇ ಅಲ್ಲ. ಇದೆಲ್ಲ ನಾನು ಕಣ್ಣಿಂದ ನಾನು ನೋಡಿದ್ದೀನಿ. ಈ ಸೀರೆ ಮಾಡೋದೆಲ್ಲ ಒಂದು ದಿವಸ ಫುಲ್ಲು ಆ ಫ್ಯಾಕ್ಟ್ರಿಯಲ್ಲೇ ಇದೆ. ಇವಾಗಲೂ ನನ್ನ ಕಣ್ಣು ಮುಂದೆ ಆ ಚಿತ್ರಣ ಎಲ್ಲ ಇದೆ. ನಾನೆಲ್ಲ ಅಷ್ಟು ಕಷ್ಟಪಟ್ಟು ಸ್ಯಾರೀಸ್ನೆಲ್ಲ ತಿರುಗಿದ್ದೀವಿ. 1 ವರ್ಷ ಅಂದರೆ ಏನು ಸುಮ್ಮನೆ 1 ರೂಪಾಯಿ ನಾವು ಆಸೆ ಪಡ್ದೆ. 1 ವರ್ಷ ನಮ್ಮ ಕಾಸೆ ಸ್ಪೆಂಡ್ ಮಾಡಿ ನಾನು ಅಷ್ಟೆಲ್ಲ ಆ ಊರುಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಡೈಲಿ ತಿರುಗ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ, ಸಂಜೆ 7 o'clock, ಮಾರ್ನಿಂಗ್ 10:30ಗೆ ಫೀಲ್ಡಿಗೆ ಇಳಿದ್ರೆ ರಾತ್ರಿ 7:30 ತನಕ ತಿರುಗ್ಕೊಂಡು ಬೈ ವಾಕು. ಏನು ಬೆಂಗಳೂರಲ್ಲಿ ಇದೆಯಾ ಅವೆಲ್ಲ ಸೀರೆಗಳು? ಇಲ್ಲ. ಎಲ್ಲೆಲ್ಲೋ ದೂರ ಟ್ರೈನ್ಗಳಲ್ಲಿ ಹೋಗಬೇಕು, ಅಲ್ಲೆಲ್ಲ ಇರಬೇಕು, 2-3 ತಿಂಗಳು ಬಿಟ್ಟು ಇರಬೇಕು. ಡೈಲಿ ವಾಕ್ ಮಾಡಬೇಕು. ಫ್ಯಾಕ್ಟ್ರಿಗಳಂದರೆ 4-5 ಫ್ಲೋರ್ ದೊಡ್ಡ ಇರುತ್ತೆ. ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ಸೀರೆ ತಯಾರಾಗ್ತಾ ಇರುತ್ತೆ. ಆ ಥರ ನಿಮಗೆ ಫ್ಯಾಕ್ಟ್ರೀಸೇ ನಿಮಗೆ ಒಂದು ಟೆಕ್ಸ್ಟೈಲ್ ಕ್ಲಸ್ಟರ್ಸಲ್ಲಿ 1,80,000 ಫ್ಯಾಕ್ಟ್ರೀಸ್ ಇರುತ್ತೆ. ಅದೆಲ್ಲ ತಿರುಗಬೇಕು, ಎಲ್ಲ ಥರ ನೋಡ್ಕೊಬೇಕು, ತಿಳ್ಕೊಬೇಕು. ಸುಮ್ಮನೆ ಯಾವುದೋ ಒಂದು ಮಾರೋಕ್ಕಾಗಲ್ಲ. ಮಾರಿದ್ರೆ 2 ದಿವಸ ಅದು ಆ ಬಿಸ್ನೆಸ್ಸಲ್ಲಿ ನಮಗೆ ಯಶಸ್ಸು ಸಿಕ್ಕಲ್ಲ. ನಾವು ಇನ್ಡೆಪ್ತ್ ತಿಳ್ಕೊಂಡ್ಮೇಲೆ ನಾವು ಕಸ್ಟಮರ್ಸ್ಗೆ ನಿಜವಾಗ್ಲೂ ಫ್ಯಾಕ್ಟ್ರಿ ರೇಟ್ಸಲ್ಲಿ ಕೊಡಬಲ್ಲೆ. ನಾನು ಚಾಲೆಂಜ್ ಮಾಡ್ತೀನಿ, ಫ್ಯಾಕ್ಟ್ರಿ ರೇಟ್ಸಲ್ಲಿ ಕೊಡ್ತೀನಿ. ಎಲ್ಲ ಥರದ ಸೀರೆನೂ ತರಿಸ್ತೀವಿ. ಇದು ಬ್ಲೌಸು ತರಿಸ್ತೀವಿ, ರೆಡಿಮೇಡ್ ಬ್ರೈಡಲ್ ಬ್ಲೌಸಸ್ಸು. ಯಾರು ತರಿಸ್ತೀವಿ ಅಂತ ಎಲ್ಲರೂ ಮಾರ್ತವ್ರಲ್ಲ, 2000, 1500. ಆ ರೇಟ್ ಅಂತೂ ಅಲ್ವೇ ಅಲ್ಲ. ಜಸ್ಟ್ ಒಂದು 500 ರೂಪಾಯಿ, 600 ರೂಪಾಯಿ ಅಷ್ಟೇ. ಬ್ರೈಡಲ್ ಬ್ಲೌಸು ರೆಡಿಮೇಡು, ಅದು ಎಂಬ್ರಾಯ್ಡ್ರಿ ಎಲ್ಲ ಇರುತ್ತೆ. ಹಾಕ್ಕೊಂಡ್ರೆ 1800 ರೂಪಾಯಿ ಬ್ಲೌಸು 500-600 ರೂಪಾಯಿ ತರಿಸಿ ಕೊಡ್ತೀನಿ. ಗಾರ್ಮೆಂಟ್ಸಿಂದ ತಯಾರಾಗುತ್ತೆ ಅವು ಫ್ಯಾಕ್ಟ್ರೀಸ್ ಅಂದರೆ ಅಷ್ಟು ದೊಡ್ಡ. ಅದಕ್ಕೇನು ಮಿಷನರೀಸ್ ಏನು ಬೇಕಾಗಿಲ್ಲ. ಎಂಬ್ರಾಯ್ಡ್ರಿ ಚಿಕ್ಕ ಮಿಷಿನ್ಸು, ಹೊಲಿಯೋಕ್ಕೆ ಸಿಲಾಯಿ ಮಿಷಿನು ಅಷ್ಟೇ ಬೇಕಾಗಿತ್ತು ಅದಕ್ಕೆ. ಇದು ಸೀರೆಗಂದರೆ ಹೆವಿ ಮಿಷಿನ್ಸ್ ಬೇಕು. ಅದೆಲ್ಲ ಹಾಕಿದ್ದೀನಿ ನನ್ನ ವಿಡಿಯೋಸಲ್ಲಿ ನೋಡಿ ನೀವು. ನಾನು ಯಾವುದು ಸುಳ್ಳುಗಳು ಹೇಳ್ಕೊಂಡಂತೂ ನಾನು ವ್ಯಾಪಾರ ಅಂತೂ ಮಾಡೋಕ್ಕಂತೂ ಕೂತ್ಕೊಂಡಿಲ್ಲ. ನಿಜವಾಗ್ಲೂ ನನ್ನ ನಂಬಿಕೆಯಿಂದ ನನ್ನ ಕುಲವೃತ್ತಿನ ನಾನು ಕೈ ಹಿಡ್ಕೊಂಡಿದ್ದೀನಿ. ನನ್ನ ತಟ್ಟೆಗೆ ಅನ್ನ ಬಂದರೆ ಸಾಕು, ಅಷ್ಟೇ ನಾನು ಆಸೆ ಪಡ್ತಾ ಇರೋದು. ಬೇರೆ ಏನು ನನಗೆ ಲಾಭಗಳು ಮಾಡ್ಕೊಬೇಕಪ್ಪ ಅದೆಲ್ಲ ಬೇಡ. ನನ್ನ ಜನರು ನಂಬಿಕೆ ಬೇಕು ಅಷ್ಟೇ. ಕ್ರಿಸಮ್ ಸ್ಯಾರೀಸ್ ವೀವರ್ ಟು ಕಸ್ಟಮರ್.